ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಮಕರ ರಾಶಿಯವರು 2025ನೇ ಇಸ್ವಿ ಹೇಗಿದೆ? 12 ರಾಶಿಯಲ್ಲಿ ತುಂಬಾ ರಿಲ್ಯಾಕ್ಸೇಷನ್. ಹಬ್ಬ ಎಲ್ಲ ಮುಗೀತಪ್ಪ, ತಲೆ ಮೇಲಿದ್ದಂಥ ಒಂದು ದೊಡ್ಡ ಭಾರ ತೂಕ ಕಡಿಮೆ ಆಯ್ತಪ್ಪ ಅಂತ ನಿರಾಳವನ್ನ ಪಡುವಂತ ರಾಶಿ ಯಾರ್ದು ಅಂದ್ರೆ ಇದೇ ಮಕರ ರಾಶಿ. ಯಾಕೆ ಅಂದ್ರೆ ಮಕರ ರಾಶಿಯವ್ರಿಗೆ ಇಲ್ಲಿವರೆಗೂ ಆಲ್ಮೋಸ್ಟ್ ಮಾರ್ಚ್ 29ನೇ ತಾರೀಕುವರೆಗೂ ಸಾಡೆ ಸಾತಿ, ಮಾರ್ಚ್ 29ನೇ ತಾರೀಕು ನಂತರ 30 ವರ್ಷಗಳ ನಂತರ ಬಂದಿದ್ದಂತಹ ಸಾಡೆ ಸಾತಿ ಬಿಡುಗಡೆ ಆಗ್ತಾ ಇದೆ. ಆ ಸಾಡೆ ಸಾತಿ ಬಿಡುಗಡೆ ಆದ ತಕ್ಷಣ ವ್ಯಾವಹಾರಿಕವಾಗಿ ಲಾಭ, ಅಭಿವೃದ್ಧಿ, ಕುಂಠಿತವಾಗಿರುವಂತ ಎಲ್ಲ ಕೆಲಸಗಳು ಸರಿ ಹೋಗುವಂಥದ್ದು. ಅಯ್ಯೋ ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತಪ್ಪ, ಬೀದಿಗೆ ಬಂದಿದ್ದೆ, ಅವಮಾನ, ಅಪವಾದಗಳು, ಸ್ಟಕ್ ಆಗಿರುವಂತಹ ಅಮೌಂಟ್ಗಳು, ಕೌಟುಂಬಿಕವಾದಂತಹ ಕಿರಿಕಿರಿಗಳು, ಆರೋಗ್ಯದ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುವಂತಹ ಕಾಲ ಹತ್ತಿರ ಬಂದಿದೆ. ಮಾರ್ಚ್ 29ನೇ ತಾರೀಕು ನಂತರ ಸಂಪೂರ್ಣವಾದ ಸಾಡೆ ಸಾತಿ ಬಿಡುಗಡೆ ಆಗ್ತಾ ಇದೆ ನಿಮಗೆ. ಶನೇಶ್ವರ ಸ್ವಾಮಿಯನ್ನ ಶನೇಶ್ವರಾಯ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಅನುಕೂಲ ಆದ್ರೆ ಮಾರ್ಚ್ 29 ಆಸುಪಾಸಲ್ಲಿ ಒಂದು ಶನೇಶ್ವರ ಸ್ವಾಮಿ ಹೋಮವನ್ನ ಮಾಡ್ಕೊಳ್ಳಿ, ಶನಿ ಶಾಂತಿಯನ್ನ ಮಾಡಿ, ಶನಿ ಶಾಂತಿಯ ಜೊತೆಗೆ ಒಂದು 19,000 ಶನಿ ಮಂತ್ರವನ್ನ ಜಪ ಮಾಡ್ಕೊಳ್ಳಪ್ಪ, ನನಗೆ ಬಿಡುಗಡೆ ಮಾಡಿ, ನನಗೊಂದಷ್ಟು ಪಾಠವನ್ನ ಕಲಿಸ್ಕೊಟ್ಟಿದ್ಯಾ, ನನ್ನ ಕರ್ಮಾನುಸಾರೇಣ ಪಾಠವನ್ನ ಕಲಿಸಿದೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಇನ್ನು ಗುರು ಬಂದಾಗ ಏನಾಗ್ತಾ ಇದೆ ಅಂದ್ರೆ ಪಂಚಮದಲ್ಲಿ ಗುರು ಇದ್ದ ಮೇ 14ನೇ ತಾರೀಕುವರೆಗೂ ಇಸ್ ವೆರಿ ಗುಡ್, ಗುರುಬಲ ಇದೆ, ಒಂದಷ್ಟು ಚೇತರಿಕೆ ಇದೆ. ಆದ್ರೆ 6ನೇ ಮನೆ ಗುರು ಹೋಗ್ತಾ ಇದ್ದಾನೆ. ಶನಿ ಬಲ ಬಂತು ಅಂದ ತಕ್ಷಣ ನೀವು ಎಚ್ಚರಿಕೆಯನ್ನ ತಪ್ಪಂಗಿಲ್ಲ, ಬಹಳ ಹುಷಾರಾಗಿರ್ಬೇಕು. ಯಾಕಂದ್ರೆ 6ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವಾಗ ಋಣಬಾಧೆಯನ್ನ ಕೊಟ್ಬಿಡ್ತಾನೆ, ಸಾಲ ಬಾಧೆಯನ್ನ ಕೊಟ್ಬಿಡ್ತಾನೆ, ವ್ಯಾವಹಾರಿಕವಾದಂತಹ ನಷ್ಟವನ್ನ ಕೊಟ್ಬಿಡ್ತಾನೆ. ಅದರಿಂದ ಗುರುಬಲವರೆಗೆ ಸ್ವಲ್ಪ ಪೇಷಂಟ್. 2025 ಮೇವರೆಗೂ ಸ್ವಲ್ಪ ಸಮಾಧಾನವಾಗಿ ಮಾಡಿ. ಓವರ್ ಆಲ್ ಈ ಮಕರ ರಾಶಿಯವರಿಗೆ 2025ನೇ ಇಸ್ವಿ ಹೇಗಿರುತ್ತೆ ಅಂದ್ರೆ 50-50. ಒಂದಷ್ಟು ಶನಿ ಸಾಡೆ ಸಾತಿ ನಿವಾರಣೆ ಆಗುತ್ತೆ, ಬಟ್ ಗುರುಬಲ ಹೋಗುತ್ತೆ. ಅದರಿಂದ ಒಂದಷ್ಟು ಶುಭ ಫಲಗಳು, ಆರ್ಥಿಕವಾದಂತಹ ವಿಷಯಗಳ ಬಗ್ಗೆ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯನ್ನ ತಗೋಬೇಕಾಗ್ತದೆ. 2ನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಅನ್ವಾಂಟೆಡ್ ಆಗಿ ಮಾತನಾಡುವಂಥದ್ದು, ಆಮೇಲೆ ಸಮಸ್ಯೆಯಲ್ಲಿ ಸಿಕ್ಕಾಕುವಂಥದ್ದು, ಮಾತು ಕೊಟ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಅದರಿಂದ ಸ್ವಲ್ಪ ಮಾತನಾಡುವಾಗ ಬಹಳ ಎಚ್ಚರಿಕೆಯನ್ನು ತಗೊಳ್ಳಿ. ಅದರಿಂದ ಒಟ್ಟಾರೆಯಾಗಿ ಮಕರ ರಾಶಿಯವರು ವಾಕ್ಶುದ್ಧಿಗಾಗಿ, ಕುಟುಂಬದ ಏಳಿಗೆಗಾಗಿ ದುರ್ಗಾರಾಧನೆ, ದುರ್ಗಾ ಪೂಜೆಯನ್ನ ಮಾಡಿ, ಜೊತೆಗೆ ಶನಿ ಬಲ ಅಂತೂ ಬರ್ತಾ ಇದೆ, ಆದ್ರೂ ಕೂಡ ಶನೇಶ್ವರ ಸ್ವಾಮಿ ದರ್ಶನವನ್ನ ಮಾಡಿ, ಜೊತೆಗೆ ಇಲ್ಲಿ ಗುರುಬಲ ಹೋಗ್ತಾ ಇರೋದ್ರಿಂದ ನಿಮ್ಮ ಕುಲದೇವರ ಆರಾಧನೆ, ಗ್ರಾಮ ದೇವರ ಆರಾಧನೆಯನ್ನು ಮಾಡುವಂಥದ್ದು. ಪ್ರತಿ ಗುರುವಾರ ನೀವು ಶಿವನಿಗೆ ಕಬ್ಬಿನ ಹಾಲು, ಎಳನೀರನ್ನ ಅರ್ಪಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಬನ್ನಿ. ಅದರ ಜೊತೆಗೆ ಶನೇಶ್ವರ ಸ್ವಾಮಿಯ ಬಿಡುಗಡೆಗೋಸ್ಕರ ಒಂದು ಶನಿ ಶಾಂತಿ 19,000 ಜಪವನ್ನ ಮಾಡ್ಕೊಳ್ಳೋದ್ರಿಂದ ಅಭಿವೃದ್ಧಿಯನ್ನು ನೀವು ಕಾಣಬಹುದು.